ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀಂ ಶ್ರೀಯೈ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ತಮಗೆಲ್ಲರಿಗೂ ಕೂಡ ದೀಪಾವಳಿಯ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸ್ತಾ ಲಕ್ಷ್ಮಿಯ ಕಟಾಕ್ಷ ನಿಮಗೆಲ್ಲರಿಗೂ ಕೂಡ ಲಭ್ಯವಾಗಲಿ. ಈ ದಿನ ಭಾಳ ಮುಖ್ಯವಾಗಿ ನೋಡಿ, ನಮಗೆ ಲಕ್ಷ್ಮಿ, ಧೈರ್ಯ ಹಾಗೆ ಜ್ಞಾನ ಈ ಮೂರು ಪಡಿತಕ್ಕಂಥ ಸಾಂಕೇತಿಕನೇ ಈ ದೀಪಾವಳಿಯ ಅಮಾವಾಸ್ಯೆಯ ತತ್ವ. ನಮಗೆ ದೀಪಾವಳಿ ಮೊದಲನೇ ದಿನ ಧನತ್ರಯೋದಶಿ, ಆ ಲಕ್ಷ್ಮಿಯ ಸ್ವರೂಪಿಯಾಗಿರ್ತಕ್ಕಂಥದ್ದು, ಹಾಗೆ ಕುಬೇರನ ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ನರಕ ಚತುರ್ದಶಿ ಧೈರ್ಯವನ್ನು ತುಂಬತಕ್ಕಂಥದ್ದು, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಹಾಗೆ ಮೂರನೇದಾಗಿ ಈ ದಿನ ಬರ್ತಕ್ಕಂಥದ್ದು ಅಮಾವಾಸ್ಯ. ಈ ಅಮಾವಾಸ್ಯ ಆ ಜ್ಞಾನದ ಸ್ವರೂಪ, ಸರಸ್ವತಿಯ ಆರಾಧನೆಯ ಸ್ವರೂಪ. ನೋಡಿ, ಎಷ್ಟು ನಮಗೆ ಮುಖ್ಯವಾಗಿ ಹಬ್ಬಗಳು ನಮಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಜ್ಞಾನ, ಶಕ್ತಿ, ಧೈರ್ಯವನ್ನು ಕೊಡ್ತಕ್ಕಂಥದ್ದು, ಜ್ಞಾನವನ್ನು ಕೊಡ್ತಕ್ಕಂಥದ್ದು ಒಟ್ಟೊಟ್ಟಿಗೆ ಕೊಡುತ್ತೆ. ಇದನ್ನು ತಿಳ್ಕೊಂಡು ಮಾಡಿ. ಮ್ಯಾಕ್ಸಿಮಮ್ ನಮಗೆ ಯಾವುದು ತಗೊಂಡ್ರೆ ನಮಗೆ ಎಕ್ಸಾಂಪಲ್ ನಿಮಗೆ ನೋಡಿ, ಸಿಂಪಲಾಗಿ ಹೇಳೋದಾದರೆ, ಕೆಲವ್ರಿಗೆ ದ್ರಾಕ್ಷಿ ತಿಂದರೆ ಕೆಮ್ಮು ಬರ್ತದೆ, ಹೌದಲ್ವ? ಕೆಲವ್ರಿಗೆ ಸೇಬು ತಿಂದರೆ ಕೆಮ್ಮು ಬರ್ತದೆ, ಕೆಲವ್ರಿಗೆ ದಾಳಿಂಬೆ ಹಣ್ಣು ತಿಂದರೆ ಕೆಮ್ಮು ಬರ್ತದೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಮಗೆ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ, ತಿಳಿದು ತಪ್ಪು ಮಾಡೋದು ಕಷ್ಟ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರಗಳನ್ನು ತಿಳ್ಕೊಂಡ್ರೆ ನಮಗೆ ಎಲ್ಲಿ ಏನು ಸಿಗ್ತದೆ, ಇದರ ಆಚರಣೆಯಿಂದ ಏನು ಮಹತ್ವ ಎಲ್ಲವನ್ನು ತಿಳಿಬೋದು. ನಾವೇನೋ ಪೂಜೆ ಮಾಡ್ತೀವಿ, ಊಟ ಮಾಡ್ತೀವಿ. ಸೊ ಒಂದು ತಿಳ್ಕೊಂಡು ಮಾಡಿದ್ರೆ ನಮಗೆ ಜೀವನದಲ್ಲಿ ಒಂದು ಜ್ಞಾನವನ್ನು, ಅಟ್ಲೀಸ್ಟ್ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತಿ. ಒಳ್ಳೆಯ ಸಂಸ್ಕೃತಿ ನಿಜವಾಗ್ಲೂ ಜೀವನವನ್ನು ಸುಸ್ಥಿರವಾಗಿಡುತ್ತೆ. ಅದನ್ನು ನಾವು ತಿಳ್ಕೊಬೇಕು. ಪ್ರತಿ ಹಬ್ಬಗಳು, ಪ್ರತಿ ಹುಣ್ಣಿಮೆಗಳು ಏನೇ ಮಾಡಲಿ, ಆ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಹಬ್ಬಗಳ ಸಾಂಕೇತಿಕ. ಇದನ್ನು ನಾವು ತಿಳ್ಕೊಂಬಿಟ್ರೆ ನಮಗೇನು ಬೇಡಪ್ಪ, ಸಸಂಸ್ಕೃತರಾಗಿ ಬದುಕೋಣ. ಅದನ್ನು ನಾವು ಕಲಿತಾ ಇಲ್ಲ. ನಾವು ಮನುಜರಾಗಿ ದ್ವೇಷ, ಅನುರಾಗ, ಅಸೂಯೆ ಎಲ್ಲವನ್ನ ಇಟ್ಕೊಂಡು ಬದುಕ್ತಾ ಇದ್ದೇವೆ. ಬೇಕು, ಪ್ರತಿಯೊಬ್ಬರಿಗೂ ಹಣ ಬೇಕು. ಇವತ್ತಿನ ಜಗತ್ತು ಹಣದ ಮೂಲಕನೇ ನಡೀತದೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಕಷ್ಟ, ಪ್ರೀತಿಯ ವಿಚಾರ, ಹಾಗೆ ಅನುರಾಗದ ವಿಚಾರ, ಇವೇನು ಸಂಬಂಧಗಳಿಗೆ ಬೆಲೆ ಕಡಿಮೆ ಆಗ್ತಾ ಇದೆ. ಓನ್ಲಿ ದ ಮನಿ ಪ್ರಿಯಾರಿಟಿ ಆಗ್ತಿದೆ. ಅಫ್ಕೋರ್ಸ್ ಮನಿ ಬೇಕು, ಪ್ರತಿಯೊಬ್ಬರಿಗೂ ಮನಿ ಬೇಕೇ ಬೇಕು. ಆದರೆ ನಾವು ಸ್ವಲ್ಪ ಮನುಷ್ಯತ್ವವನ್ನು ಇಟ್ಕೊಳ್ಳೋಣ, ದ್ವೇಷವನ್ನು ಕಡಿಮೆ ಮಾಡೋಣ, ಅಟ್ಲೀಸ್ಟ್ ಕ್ಷಮಾ ಗುಣಗಳನ್ನು ಬೆಳೆಸ್ಕೊಳ್ಳೋಣ. ಕ್ರೈಮ್ ಕಡಿಮೆ ಆಗುತ್ತೆ. ಹಾಗೆ ಮನಸ್ಥಿತಿ ಸರಿ ಕಡೆ ಇರ್ತದೆ. ಈ ಕೋರ್ಟ್ ಕಚೇರಿ ವಿಚಾರಕ್ಕೆ ಅಲದಾಡೋದು ತಪ್ಪುತ್ತೆ, ಹಣದಮಂದರ ವಿಚಾರಗಳಲ್ಲಿ ಅಲದಾಡೋದು ತಪ್ಪುತ್ತೆ, ಆಸ್ತಿಯ ವಿಚಾರದಲ್ಲಿ ತಪ್ಪುತ್ತೆ. ಜಸ್ಟ್ ಒಂದೇ ಒಂದು ಸಿದ್ಧಾಂತವನ್ನು ನಾವು ಬೆಳೆಸ್ಕೊಂಡ್ರೆ ನಾವೆಲ್ಲ ಮನುಜರಾಗಿದ್ದೀವಿ. ನಾವೆಲ್ಲ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿದ್ದೀವಿ. ಕೇವಲ ಒಂದು ಸಿದ್ಧಾಂತ ನಮ್ಮನ್ನು ಇಡೀ ಜೀವನವನ್ನೇ ಬದಲಾವಣೆ ಮಾಡುತ್ತೆ ಅಂದರೆ ನಾವು ಯಾಕೆ ಬೆಳೆಸ್ಕೋಬಾರ್ದು? ಅದನ್ನು ನಾವು ಬೆಳೆಸ್ಕೊಳೋದು ಈ ಹಬ್ಬಗಳ ತತ್ವದ ಆಧಾರದ ಮೇಲೆ ಅಂತ ಹೇಳ್ತದೆ. ನೋಡಿ, ಅಮಾವಾಸ್ಯೆ ಕತ್ತಲು ಯಾವಾಗಲೂ ದೀಪ ಬೆಳಗೋದು ವಿಶೇಷತೆ. ಇವತ್ತು ಅಯೋಧ್ಯೆಯನ್ನು ರಾಮನನ್ನು ಒಂದು ಆಹ್ವಾನವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ. ನೋಡಿ, ಅಲ್ಲೂ ಕೂಡ ಜ್ಞಾನವನ್ನು ತರುತ್ತೆ. ಪುಷ್ಪಕ ವಿಮಾನದಲ್ಲಿ ರಾಮ ಬರಬೇಕಾದ್ರೆ ರಾಮನಿಗೆ ಈ ನಮ್ಮ ಪ್ರದೇಶ ಗೊತ್ತಾಗಲಿ ಅಂತ ದೀಪಾಲಂಕಾರವನ್ನು ಮಾಡಿದ್ರು ಅಂತ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳ್ತದೆ. ಆ ದೀಪದ ಸಂಕೇತ ಜ್ಞಾನವನ್ನು ಕೊಡ್ತಕ್ಕಂಥದ್ದಲ್ವಾ? ನೋಡಿ, ಬೆಳಕನ್ನು ಕೊಡ್ತಕ್ಕಂಥದ್ದು ದೀಪ ನಮಗೆ. ಹಾಗೆ ನಮ್ಮ ಒಳಗಡೆ ಇರತಕ್ಕಂಥ ಜ್ಞಾನವನ್ನು, ವೃದ್ಧಿಯನ್ನು, ಶುಭವನ್ನು ಮಾಡಿಕೊಳ್ಳೋಣ. ನಿಜವಾಗ್ಲೂ ನಾವು ನೋಡಿ, 100ಕ್ಕೆ ಒಬ್ಬ ಜನ ಏನಾದರೂ ನಿಮಗೆ ಒಳ್ಳೆಯದನ್ನು ಕೊಡೋಕ್ಕೆ ಸಾಧ್ಯತೆಯನ್ನು ಈ ದಿನಗಳಲ್ಲಿ ನಾವು ನೋಡ್ಬೋದು. ಬಟ್ 100 ಜನನೂ ಒಳ್ಳೆಯ ತತ್ವವನ್ನು ಬೆಳೆಸ್ಕೊಂಡಾಗ ಮ್ಯಾಕ್ಸಿಮಮ್ ರಾಮರಾಜ್ಯ ಕಣದ ಕನಸು ನನಸಾಗ್ತದೆ. ತಪ್ಪುಗಳು, ಒಂದು ಸಿಟ್ಟು, ಕೋಪ, ಈ ಅಸೂಯೆಗಳು ನಾನಾ ರೀತಿಯಾದಂಥ ಮನುಷ್ಯನಿಗೆ ತಪ್ಪನ್ನು ಮಾಡ್ತದೆ. ಕಷ್ಟ. ಈವನ್ ನಾನು ಕೂಡ ಅದಕ್ಕೆ ಬಾಧಿತನಾಗದಲೇ ಇರತಕ್ಕಂಥದ್ದು ಕಷ್ಟ.
100% ಬಾಧಿತನಾಗ್ತೇವೆ. ಹಾಗಾಗಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಕೋಪ, ಈ ಅನುರಾಗ, ತುಂಬ ಅಸೂಯೆ ಮನೋಭಾವಗಳನ್ನು ಬಿಟ್ಟಾಗ ನಮಗೆ ಜ್ಞಾನವನ್ನು ತಂದುಕೊಡುತ್ತೆ. ದೀಪಾವಳಿಯ ತತ್ವನೇ ಅದಾಗ್ತದೆ. ಕಷ್ಟ, ನಾವು ಬಾಯಿ ಮಾತಲ್ಲಿ ಹೇಳ್ಬಿಡ್ಬೋದು, ಭಾಷಣ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಬಟ್ ನಾವು ಅನುಸರಣೆ ಮಾಡೋದಿದೆಯಲ್ಲ, ಇದು ಇಸ್ ಅ ವೆರಿ ಡಿಫಿಕಲ್ಟ್. ಅದನ್ನು ನಾವು ಕಲಿಬೇಕಾಗಿರ್ತಕ್ಕಂಥದ್ದೇ ದೀಪಾವಳಿಯ ತತ್ವ. ಅದಕ್ಕೋಸ್ಕರ ಲಕ್ಷ್ಮೀ ಸ್ವರೂಪಿ, ಹಾಗೆ ಶಕ್ತಿಯ ಸ್ವರೂಪಿ, ಹಾಗೆ ಜ್ಞಾನ ಸ್ವರೂಪಿಯಾಗಿ ನಮಗೆ ಈ ಒಂದು ಕಾಲವನ್ನು ಕೊಡ್ತದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಖಂಡಿತವಾಗಿ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಅಟ್ಲೀಸ್ಟ್ ನಮ್ಮ 10 ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಅನೇಕ ಜನಗಳಿಗೆ ತಲುಪಿಸ್ತೀವ ಹೆಂಗೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮಿಂದ, ನಮ್ಮಿಂದ ಒಂದು ಶುಭ ಕಾರ್ಯಗಳಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಅಫ್ಕೋರ್ಸ್ ನಮ್ಮ ತುಳಸಿ ಕನ್ನಡ ಸಾಧ್ಯವಾದಷ್ಟು ಶುಭ ವಿಚಾರಗಳಿಗೆ ಪ್ರೇರಣೆ ಕೊಡೋಣ. ಸುಮ್ಮನೆ ಅನ್ನೆಸಸರಿಯಾಗಿ ನಿಮಗೆ ಕಟಾಕ್ಷ, ಕೋಟ್ಯಾಧೀಶ್ವರ ಆಗ್ತೀವಿ, ಮತ್ತೊಂದು ಹಾಕ್ತೀರಿ, ಎಲ್ಲಿಂದ ಆಗ್ತಾರೆ ಹಂಗಿಂದ ಹೇಳೋದು. ಹೌ ಇಟ್ ಈಸ್ ಪಾಸಿಬಲ್? ನಾವು ಸ್ವಲ್ಪನನ್ನು ಯೋಚನೆ ಮಾಡಬೇಕಾಗ್ತದೆ. ಈ ರಾಶಿಯವರಿಗೆ ಕೋಟ್ಯಾಧೀಶ್ವರ, ಈ ಎಲ್ಲವನ್ನು ನಾವು ತಪ್ಪಿಸ್ಬೇಕಾಗುತ್ತೆ. ಜ್ಞಾನವನ್ನು ಕೊಡೋಣ. ಆ ಜ್ಞಾನ ನಮಗೆ ಅಟ್ಲೀಸ್ಟ್ ಶುಭವನ್ನು ಕೊಡುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಸ್ಕಿಲ್ಸ್ ಇದೆ. ಆ ಸ್ಕಿಲ್ಲನ್ನು ನಾವು ಆಚೆ ತೆಗಿಬೇಕು. ದಯಮಾಡಿ ನಾನು ನಿಮಗೆ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಸಾಧ್ಯವಾದಷ್ಟು ಸಾತ್ವಿಕತೆಯಲ್ಲಿ ದಾರಿಯಲ್ಲಿ ನಡೀತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ತುಳಸಿ ಕನ್ನಡ ಚಾನಲ್ಗೆ ಅಟ್ಲೀಸ್ಟ್ ಒಂದು ಪೊಟೆನ್ಷಿಯಾಲಿಟಿ ಸಿಗುತ್ತೆ. ಸೊ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ, ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ದಿನ ಮಂಗಳವಾರ, ಅಮಾವಾಸ್ಯೆ ತಿಥಿ ಇರ್ತಕ್ಕಂಥದ್ದು. ಮಂಗಳವಾರ ನೋಡಿ ಎಷ್ಟು ಚೆನ್ನಾಗಿದೆ. ಮಂಗಳನ ತತ್ವ ಅಂದರೆ ಅರ್ಥಾತ್ ಮಂಗಳ ಅಂದರೆ ಶುಭವನ್ನು ಕೊಡ್ತಕ್ಕಂಥದ್ದು ಮಂಗಳವಾರ. ಎಲ್ಲರೂ ಮಂಗಳವಾರ ಶುಭ 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 ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅಶುಭವಾದರೂ ಸಹಿತ ಕಾರ್ಯಗಳಿಗೆ, ಕೆಲವೊಂದು ಕಾರ್ಯಗಳಿಗೆ ಮಂಗಳವಾರವನ್ನು, ಮಂಗಳ ತತ್ವ ಇರೋದ್ರಿಂದ ಮಾತ್ರನೇ ಮಾತುಕತೆಗೆ ನಿಷಿದ್ಧ, ಸ್ವಲ್ಪ ಕೋಪ ಬರ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ ಮಂಗಳವಾರವನ್ನು ಸ್ವಲ್ಪ ನಿಷಿದ್ಧ ಮಾಡಿದ್ರು. ಅದ ಪೂಜಾ ಕೈಂಕರ್ಯಗಳಿಗೆ ಮಂಗಳನ ಒಂದು ಆಶೀರ್ವಾದ ಇರತಕ್ಕಂಥದ್ದು ಬೇಗ ಆಗ್ತಕ್ಕಂಥದ್ದು ಕೆಲಸ ತೋರಿಸ್ತದೆ. ಕೃಷ್ಣಪಕ್ಷ, ವಿಷ್ಕುಂಭ ಯೋಗ, ನಾಗವಕರ್ಣ ಇರ್ತಕ್ಕಂಥದ್ದು. ಚಂದ್ರ ಚಿತ್ತಾ ನಕ್ಷತ್ರ ತುಲಾರಾಶಿಯಲ್ಲಿ ಮುಂದುವರಿತಕ್ಕಂಥದ್ದಿದೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 1 ನಿಮಿಷದಿಂದ 4 ಗಂಟೆ 29 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 36 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 1 ಗಂಟೆ 32 ನಿಮಿಷದವರೆಗೂ. ಹಾಗೆ ಈ ದಿನದ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 8 ಗಂಟೆ 41 ನಿಮಿಷದಿಂದ 9 ಗಂಟೆ 26 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ನೋಡೋದಾದರೆ ಬೆಳಗ್ಗೆ 7 ಗಂಟೆ 10 ನಿಮಿಷದಿಂದ 7 ಗಂಟೆ 56 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಸೂರ್ಯನೊಟ್ಟಿಗೆ, ಹಾಗೆ ಕುಜನೊಟ್ಟಿಗೆ, ಇವೆಲ್ಲರದರೊಟ್ಟಿಗೆ ಅಂದರೆ ಈ ಗ್ರಹಗಳ ಒಟ್ಟಿಗೆ ಸಂಯೋಗ ಇರತಕ್ಕಂಥದ್ದು. ಯಾವ ರಾಶಿಗಳಿಗೆ ಶುಭತ್ವ ಇದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ. ಚಿತ್ತಾ ನಕ್ಷತ್ರ ಕುಜನ ನಕ್ಷತ್ರದಲ್ಲೇ ಸ್ಥಿತವಾಗಿದ್ದೆ. ಕುಜನು ಕೂಡ ಒಂದು ಲಕ್ಷ್ಮೀ ಯೋಗದ ತತ್ವ. ಅರ್ಥಾತ್ ಈ ದಿನ ಸ್ವಲ್ಪ ಮಟ್ಟಿಗೆ ನಮ್ಮ ಕಾರ್ಯಗಳು ವಿಶೇಷವಾಗಿ ಫಲಗಳನ್ನು ಕೊಡುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶುಭತ್ವವನ್ನು ಕೊಡುತ್ತೆ. ಹೆಚ್ಚಿನದಾಗಿ ತಮ್ಮ ಫ್ಯಾಮಿಲಿ, ಸಂಗಾತಿಯ ಬಗ್ಗೆ ಒಂದು ಒಲವನ್ನು ತೋರಿಸ್ತಕ್ಕಂಥ ದಿನ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಜಸ್ಟ್ ಒಂದು ಸಣ್ಣ ಸಜೆಷನ್ ಕೊಡೋದಾದರೆ ಕೋಪ ನಿಯಂತ್ರಣ ಖಂಡಿತ ಒಂದು ಶುಭದ ದಿನ. ಒಳ್ಳೆಯದಾಗಲಿ. ಹಾಗೆ ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಮೊದಲನೇದಾಗಿ ಕೋಪವ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಈ ದಿನ ಭಾಳ ವಿಶೇಷತೆ. ಕಾರ್ಯಗಳು ತುಂಬ ಚೆನ್ನಾಗಿ ಆಗ್ತದೆ, ಆದರೆ ಸ್ವಲ್ಪ ಸಾಲ ಬಾಧೆ ಇರತಕ್ಕಂಥ ದಿನವನ್ನು ತೋರಿಸ್ತದೆ. ಅಥವಾ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಈಗೋಸ್ಟಿಕ್ ನೇಚರ್ ಈಸ್ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಾಧ್ಯವಾದರೆ ದುರ್ಗಾರಾಧನೆ, ಲಕ್ಷ್ಮೀ ಆರಾಧನೆ ಖಂಡಿತವಾಗಿ ಶುಭವನ್ನು ಕೊಡ್ತದೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಮಿಥುನ ರಾಶಿಯವ್ರಿಗೂ ಸಹಿತ ಈ ದಿನ ಸ್ವಲ್ಪ ಕ್ರಿಯೇಟಿವ್ ಎನರ್ಜಿ ಇರ್ತಕ್ಕಂಥದ್ದು, ತುಂಬ ಎನರ್ಜಿ ಡೇ ಕೂಡ ಆಗ್ತದೆ. ಸ್ವಲ್ಪ ಭಾಳ ಫಾಸ್ಟಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಆಗ್ತಕ್ಕಂಥದ್ದು, ಲಾಭವನ್ನು ತಾಳ್ತಕ್ಕಂಥದ್ದು. ಈ ದಿನ ಕ್ರಿಯೇಟಿವಿಂದ ಒಂದಷ್ಟು ಶುಭ ಪ್ರೀತಿಯ ವಿಚಾರದಲ್ಲಿ ಶುಭತ್ವ ಇರ್ತಕ್ಕಂಥದ್ದು, ಸ್ವಲ್ಪ ಫಾಸ್ಟು ಮೂವಿಂಗ್ ಡೇ ಕೂಡ ಆಗ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ತೋರಿಸ್ತದೆ.
ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭತ್ವ ಇರತಕ್ಕಂಥ ದಿನ, ಸ್ವಲ್ಪ ಮಟ್ಟಿಗೆ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಈ ದಿನ ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕಟಕ ರಾಶಿಯವರಿಗೂ ಕೂಡ ಶುಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರುತ್ತೆ. ಮನೆಯ ವಿಚಾರ, ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು, ಒಂದು ರೀತಿಯಾಗಿ ವಾಹನಾದಿಗಳಿಂದ ಲಾಭವನ್ನು ಬರ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ತೋರಿಸ್ತದೆ. ಒಂದು ರೀತಿಯಾಗಿ ಆಸ್ತಿ ಖರೀದಿ ಯೋಗ ಲಭ್ಯತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಒಂದು ಸಂಸ್ಥೆಯನ್ನು ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಈ ದಿನ ಕಟಕ ರಾಶಿಯವರಿಗೆ ಬರುತ್ತೆ. ಖಂಡಿತವಾಗಿ ಶುಭದ ದಿನ, ನಿಮಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಸ್ವಲ್ಪ ಮಟ್ಟಿಗೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು, ಅಂದರೆ ಅರ್ಥಾತ್ ಒಂದು ಕೆಲಸದ ನಿಮಿತ್ತ ಸ್ವಲ್ಪ ಪ್ರಯಾಣಗಳು ಬೆಳೆಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಆದರೂ ಸಹಿತ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಶುಭದ ದಿನ ಕೂಡ ನಿಮಗೂ ಆಗ್ತದೆ. ಸ್ವಲ್ಪ ಪ್ರಯಾಸದಾಯಕವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಆದರೂ ಕೂಡ ಒಂದು ಎನರ್ಜಿ ಇರ್ತಕ್ಕಂಥದ್ದು, ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವ್ರಿಗೂ ಲಭ್ಯತೆ ಇದೆ. ಒಳ್ಳೆಯದಾಗಲಿ. ಹಾಗೆ ಕನ್ಯಾ ರಾಶಿಯವರು ಭಾಳ ಮುಖ್ಯವಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಲಕ್ಷ್ಮೀ ಯೋಗದ ಹಣ ಯೋಗ ಇದೆ. ಖಂಡಿತವಾಗಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ. ಮಾತಿನ ಮೇಲೆ ಕನ್ಯಾ ರಾಶಿಯವರು ಹಿಡಿತವನ್ನು ಸಾಧಿಸಿ, ತಮ್ಮ ಕುಟುಂಬದ ವ್ಯಾಜ್ಯಗಳು ಏನಾದರೂ ಕಂಡು ಬಂದರೆ, ಈ ದಿನ ಇದು ಮಾಡಿಲ್ಲ, ನೀವು ಅದು ಮಾಡಲಿಲ್ಲ, ನನ್ನ ಕೆಲಸದಲ್ಲಿ ಹೆಲ್ಪ್ ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ, ಈ ಥರ ಏನಾದರೂ ಸಮಸ್ಯೆ ಬಂದರೆ ಕೀಪ್ ಇಟ್ ಇನ್ ಕೂಲ್. ಆದಷ್ಟು ಕೂಡ ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡಿ. ಖಂಡಿತ ಚೆನ್ನಾಗಾಗ್ತದೆ ಈ ದಿನ. ಸಾಧ್ಯವಾದರೆ ಈ ದಿನ ಕೆಂಪು ಕಲ್ಸಕ್ಕರೆಯನ್ನು ಹಂಚ್ತಕ್ಕಂಥದ್ದು ಕನ್ಯಾ ರಾಶಿಯವರು ಭಾಳ ಮುಖ್ಯ ಆಗ್ತದೆ. ಸಮಾಧಾನದ ವಾತಾವರಣ ಒಂದು ಲಕ್ಷ್ಮೀ ಯೋಗವನ್ನು ತರುತ್ತೆ. ಹಾಗೆ ತುಲಾರಾಶಿಯವ್ರಿಗೂ ಸಹಿತ ನೋಡಿ, ಲಗ್ನದಲ್ಲೇ ಕುಜ ಚಂದ್ರರಿದ್ದಾರೆ. ನಿಮಗೂ ಎನರ್ಜಿಯಲ್ ಡೇ, ಈ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ. ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ, ಧನಾಧಿಪತಿ ಲಗ್ನದಲ್ಲಿದ್ದಾನೆ. ಒಂದು ಯೋಗದ ಪರಿಣಾಮವಾಗಿ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ಬಟ್ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಭಾಳ ಮುಖ್ಯವಾಗಿ ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿ. ಒಂದು ಎನರ್ಜಿ ಡೇ ಕೂಡ ನಿಮ್ಮಲ್ಲಿ ನಾವು ನೋಡ್ಬೋದು. ದಾಂಪತ್ಯದಲ್ಲಿ ವಿರಸ ಬರದಾಗೆ ನೋಡ್ಕೊಳ್ಳಿ, ಶುಭವಾಗ್ತದೆ. ಹಾಗೆ ವೃಶ್ಚಿಕ ರಾಶಿ ಆರೋಗ್ಯದ ವಿಚಾರವಾಗಿ ಎಚ್ಚರ. ಸ್ವಲ್ಪ ಆರೋಗ್ಯ, ಕೋಪವನ್ನು ನಿಯಂತ್ರಿಸಿ, ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಬಾಧೆಗೊಳಗಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. BP ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ. ಓಂ ಅಮ್ಮಂಗಾರಕಾಯ ನಮಃ ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಖಂಡಿತ ಧನುರಾಶಿಯವರಿಗೆ ಒಂದು ಲಾಭವಾಗಿ ಪರಿಣಾಮವಿರ್ತಕ್ಕಂಥದ್ದು ತಮ್ಮ ಬುದ್ಧಿ ಶಕ್ತಿಯ ವಿಚಾರದಿಂದ ಲಾಭವನ್ನು ತಾಳ್ತಕ್ಕಂಥದ್ದಿರುತ್ತೆ. ಮಕ್ಕಳ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಟ್ರೇಡಿಂಗ್ ಮತ್ತೊಂದು ವಿಚಾರದಲ್ಲಿ ಲಾಭತ್ವ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿದೆ. ಧನುರಾಶಿಯವರಿಗೆ ದಿನ ಲಕ್ಷ್ಮಿಯ ಕಟಾಕ್ಷ ಲಭ್ಯತೆ ನಿಮಗೆ ರಾಶಿ ಮೇಲಿದೆ. ಶುಭವಾಗಿ. ಹಾಗೆ ಮಕರ ರಾಶಿಯವರಿಗೂ ಸಹಿತ ಖಂಡಿತ ಸ್ನೇಹಿತರು ಮತ್ತೊಂದು ಸಂಗಾತಿಯಿಂದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ದಿನ. ಬಿಸ್ನೆಸ್ಸಲ್ಲಿ ಒಂದು ಶುಭವನ್ನು ಕಾಣ್ತಕ್ಕಂಥ ದಿನ. ಮಕರ ರಾಶಿಯವ್ರಿಗೂ ಸಹಿತ ಹೆಸರು, ಕೀರ್ತಿ, ಪ್ರತಿಷ್ಠೆಯ ಲಭ್ಯತೆ ಇರತಕ್ಕಂಥ ದಿನ ಕೂಡ ನಾವು ನೋಡಿದ್ವಿ. ಮಕರ ರಾಶಿಯವರು ಸಾಧ್ಯವಾದಷ್ಟು ಕೂಡ ನಿಮ್ಮ ಸ್ನೇಹಿತರು, ಸಂಗಾತಿ ಮತ್ತೊಬ್ಬರೊಟ್ಟಿಗಿನ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಖಂಡಿತವಾಗಿ ಶುಭ ಲಾಭವಿರತಕ್ಕಂಥದ್ದು ಒಳ್ಳೆಯದಾಗ್ತದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ. ಕುಂಭರಾಶಿಯವರೆಗೂ ನೋಡಿ, ಒಂದು ಭಾಗ್ಯಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಕುಜನೊಟ್ಟಿಗೆ ಇರ್ತಕ್ಕಂಥದ್ದು, ಲಕ್ಷ್ಮೀ ಯೋಗದ ವಿಚಾರ, 3 ಮತ್ತು 9ರ ಅಧಿಪತಿ ಅಂದರೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿ. ಖಂಡಿತ ನಿಮಗೂ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಾ. ಏನಾದರೂ ಬದಲಾಯಿಸ್ಕೋಬೇಕು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಬರ್ತಕ್ಕಂಥದ್ದಿದೆ. ಇದ್ದಕ್ಕಿದ್ದಾಗೆ ಧನಾಗಮದ ಭಾಗ್ಯದ ಉದಯ ಆಗ್ತಕ್ಕಂಥ ದಿನ ಕೂಡ ಈ ಕುಂಭರಾಶಿಯವರಿಗೆ ತೋರಿಸ್ತದೆ. ಖಂಡಿತವಾಗಿ ಕುಂಭರಾಶಿಯವರಿಗೆ ನನ್ನ ಅನಾಲಿಸಿಸ್ ಪ್ರಕಾರ ಈ ದಿನ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ. ನಿಮಗೂ ಕೂಡ ಶುಭವಾಗಲಿ. ಲಕ್ಷ್ಮಿಯ ಆಶೀರ್ವಾದ ಲಭ್ಯತೆಯನ್ನು ಸಿಗಲಿ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ, ಸೂರ್ಯ, ಕುಜರಿದ್ದಾರೆ. 2ರ ಅಧಿಪತಿ, 9ರ ಅಧಿಪತಿ. ಇದ್ದಕ್ಕಿದ್ದ ಹಾಗೆ ಧನಾಗಮ ಲಭ್ಯತೆ ಬರ್ತದೆ. 12 ಮನಿ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸ್ಬೇಕು. ದಿಸ್ ಈಸ್ ಮೈ ಅನಾಲಿಸಿಸ್. ಹಾಗೆ ಯಾರೇ ಹಿರಿಯರೊಟ್ಟಿಗಿನ ಸಂಬಂಧಗಳನ್ನು ಕೆಡಿಸ್ಕೋಬೇಡಿ. ಅದು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ. ಶ್ರದ್ಧೆಯಿಂದ ಹಾಗೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ಕೊಟ್ಕೊಂಡು ಹೋಗಿ ಈ ದಿನ
ಖಂಡಿತ ಒಂದು ಲಕ್ಷ್ಮಿಯ ಕೃಪೆ ನಿಮಗೆ ಬರ್ತದೆ, ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ನಾನು ಈಗಾಗಲೇ ಹೇಳಿದಾಗೆ ಮುಂದಿನ ಒಂದು ವಿಡಿಯೋ ಮಾಡ್ತೀನಿ. ಈ ದಿನ ದೀಪಾವಳಿ ಅಮಾವಾಸ್ಯೆ ಆಗಿರೋದ್ರಿಂದ ನಿಮಗೆ ಸಾಧ್ಯವಾದರೆ ಕೆಲವೊಂದು ರಾತ್ರಿಯ ಸಮಯದಲ್ಲಿ ಮಾಡ್ತಾರೆ. ಈ ದಿನ ಇನ್ನೂ ಒಂದು ವಿಚಾರಗಳನ್ನು ನಾವು ನೋಡಿಕೊಂಡಾಗ ಹಿರಿಯರ ಪೂಜೆ ಅಂತ ನೋಡ್ತಕ್ಕಂಥದ್ದಿರುತ್ತೆ. ಪಿತೃಪೂಜೆಗಳನ್ನು ಮಾಡ್ತಕ್ಕಂಥದ್ದು ಕೆಲವೊಂದು ಏರಿಯಾದಲ್ಲಿ ಮಾಡ್ತಾರೆ. ಆ ಒಂದು ಸಂದರ್ಭ ಸಾಧ್ಯವಾದಷ್ಟು ಸಹಿತವಾಗಿ ಮಧ್ಯಾಹ್ನ ಹಮ್ಮಿಕೊಳ್ತಕ್ಕಂಥವ್ರಾಗಿರ್ಬೋದು, ಅಥವಾ ಕೆಲವರು ರಾತ್ರಿ ಹೊತ್ತು ಹಮ್ಮಿಕೊಳ್ತಕ್ಕಂಥವ್ರು ಈ ಒಂದು ಗೋಧೂಳಿ ಲಗ್ನ ಅಥವಾ ಪ್ರದೋಷ ಕಾಲ ಅಂತ ಕರೆದ್ವಿ. ಈ ಪ್ರದೋಷ ಕಾಲ 6 ಕಾಲಿಂದ 8 ಕಾಲವರೆಗೂ ಇರತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡ್ಕೊಳ್ಳಿ, ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ಬೀಸಾ ಯಂತ್ರವನ್ನು ತಯಾರು ಮಾಡಿದ್ದೇನೆ. ಆ ಬೀಸಾ ಯಂತ್ರ ಪೂಜೆಯ ಮೂಲಕ ಯಾರಾದರೂ ಆರ್ಡ್ರ್ ಮಾಡೋದಿದ್ರೆ ನಾನು ಕೆಳಗಿನ ನಂಬರ್ಗೆ ಆರ್ಡ್ರ್ ಮಾಡಿ. ಇದು ನಿಮಗೆ ಯೂಶಲಿ ಧನರಕ್ಷಣೆಯನ್ನು ಮಾಡುತ್ತೆ, ಶುಭವನ್ನು ಕೊಡುತ್ತೆ. ಯಾವಾಗಲೂ ಕೂಡ ನಿಮ್ಮ ಒಂದು ಲಕ್ಷ್ಮಿಯ ಸ್ವರೂಪವನ್ನು ತಂದುಕೊಡ್ತಕ್ಕಂಥದ್ದು ಈ ಬೀಸಾ ಯಂತ್ರ ತತ್ವ. ನಿಮಗೆ ಬೇಕಾದಲ್ಲಿ ನನ್ನ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಬ್ಬ ಆದ ನಂತರ ನಾನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಖಂಡಿತವಾಗಿ ನಿಮಗೆ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.